56ರಿಂದ 62 ಗಂಟೆ ರಾಜ್ಯೋತ್ಸವ ನಡೆದಿಲ್ಲ. ಇಲ್ಲ, ರಾಜ್ಯೋತ್ಸವನೇ ನಡೆದಿಲ್ಲ. ಅಂದ್ರೆ ಇದೇ ಪ್ರಥಮ ರಾಜ್ಯೋತ್ಸವದ ಭಾವಚಿತ್ರ. ಭಾವಚಿತ್ರ ಇದೆ. ಅಂದ್ರೆ ಈ ಕಾಪಿ ಬಂದು ಪುನೀತ್ ರಾಜ್ಕುಮಾರ್ ಅವ್ರಿಗೆ ಸೇರ್ಬೇಕಾಗಿದ್ದಿತ್ತು. ಇದು ಮಾತ್ರ ಪುನೀತ್ ರಾಜ್ಕುಮಾರ್ ಅವ್ರಿಗೆ ಸೇರ್ಬೇಕು ಅಂತ ಹೇಳಿ ಎನ್ಲಾರ್ಜ್ ಮಾಡಿ ಇಟ್ಟಿದ್ರಂತೆ. ಅವರು ಇದನ್ನ ನೋಡ್ಬಿಟ್ಟು ಬಹಳ ಸಂತೋಷ ಬಿದ್ದು ನನ್ಗೆ ಇದ್ರದ್ದೊಂದು ಪ್ರತಿ ಮಾಡಿ ಕೊಡಿ, ನಾನು ಪುಸ್ತಕದಲ್ಲಿ ಪ್ರಿಂಟ್ ಮಾಡಿಸ್ತೀನಿ ಅಂತ ಹೇಳಿದ್ರು. ಒಂದು ಅವ್ರ ತಂದೆ ಬಗ್ಗೆ ಒಂದು ಪುಸ್ತಕ ಮಾಡಿದ್ರು. ಜೊತೆನಲ್ಲಿ ಇರುವವರೆಲ್ಲ ಕನ್ನಡ ಪರ ಹೋರಾಟಗಾರರೇ. ಯಾಕೆಂದ್ರೆ ಕನ್ನಡ ಚಿತ್ರೋದ್ಯಮ ಬೆಳಿಬೇಕಾಗಿದ್ರೇನೆ ಕನ್ನಡ ಚಳವಳಿ. ಹೌದೌದು. ನೋಡಿ ವೀಕ್ಷಕರೇ, ಅಮೂಲ್ಯವಾದ ಇದು ಛಾಯಾಚಿತ್ರ ಅಂತ ಹೇಳ್ಬಹುದು. ಸರ್, ಇದು ಈ ಫೋಟೋ ತೋರಿಸ್ತ್ರಲ್ಲ, ಮೊದಲನೇ ರಾಜ್ಯೋತ್ಸವದ ಫೋಟೋ ಅಂತ. ಹೌದು. ಇನ್ನ ಅನೇಕ ಫೋಟೋಗಳು ಈ ರೀತಿ ಇದೆಯಾ ನಿಮ್ಮ ಹತ್ರ? ಇಲ್ಲ, ಇದು ನಮ್ಮಲ್ಲಿ ಅನೇಕ ಫೋಟೋಗಳು ದಾಖಲೆಗಳಿತ್ತು. ಆದ್ರೆ ನೀರಿನಲ್ಲಿ ಒದ್ದೆ ಆಗ್ಬಿಟ್ಟು ಎಲ್ಲ ಹಾಳಾಗೋಯ್ತು. ಇದೊಂದು ಭಾವಚಿತ್ರ ಇದೆ. ಇದು ಯಾತಕ್ಕೆ ಈ ಭಾವಚಿತ್ರ ಇದೆ ಅಂತಂದ್ರೆ, ಇದರಲ್ಲಿ ಎಲ್ಲ ಕನ್ನಡ ಚಳವಳಿಗೆ ದುಡಿದಂತ ಮಹನೀಯರು ಎಲ್ಲರೂ ಇದ್ದಾರೆ. ಅದರಲ್ಲಿ ಮಾರಾಮೂರ್ತಿ, ಅನಾಕೃಷ್ಣರಾಯರು, ನಾಡಿಗೆರೆ ಕೃಷ್ಣರಾಯರು, ತರಾಸುಬ್ಬರಾಯರು, ಡಾಕ್ಟರ್ ರಾಜ್ಕುಮಾರು, ಮತ್ತೆ ನರಸಿಂಹರಾಜು, ಇಂಥವರೆಲ್ಲ ಇದ್ದಾರೆ. ಈ ಭಾವಚಿತ್ರ ನೋಡ್ಬಿಟ್ಟು ಪುನೀತ್ ರಾಜ್ಕುಮಾರ್ ಅವರಿಗೆ ಬಹಳ ಸಂತೋಷ ಆಯ್ತು. ಅವ್ರು ಹೇಳಿದ್ರು, ನನಗೆ ಒಂದು ಪುಸ್ತಕ ಮಾಡ್ತಾ ಇದ್ದೀನಿ, ಕೊಡಿ ಅಂತ. ಅವ್ರಿಗೋಸ್ಕರ ನಾ ಇದನ್ನ ದೊಡ್ಡದಾಗಿ ಎನ್ಲಾರ್ಜ್ ಮಾಡಿಸಿ ಇಟ್ಟೆ. ಇದನ್ನ ಅಷ್ಟರೊಳಗೆ ಪುನೀತ್ ರಾಜ್ಕುಮಾರ್ ಅವರು ನಾನು ಹೋದಾಗ ಅವ್ರು ಇರ್ತಾ ಇರ್ಲಿಲ್ಲ, ಅವರು ಫ್ರೀ ಆಗಿದ್ದಾಗ ನಾನು ಫ್ರೀ ಆಗಿರ್ತಾ ಇರ್ಲಿಲ್ಲ. ಇಲ್ದಿದ್ರೆ ಅವರು ಒಂದು ಪುಸ್ತಕ ಮಾಡಿದ್ರು. ಆ ಪುಸ್ತಕದಲ್ಲಿ ಇದು ಮುದ್ರಣ ಆಗ್ಬೇಕಾಗಿತ್ತು. ಅದಕ್ಕೋಸ್ಕರನೇ ಇದನ್ನ ದೊಡ್ಡದಾಗಿ ಮಾಡಿ ಇಟ್ಟಿದ್ದು. ಆ ಕಾರಣಕ್ಕೆ ಇದು ಉಳ್ಕೊಂಡಿದೆ. ಖಂಡಿತ. ಮತ್ತೆ ಈ ಭಾವಚಿತ್ರದಲ್ಲಿ ಇರ್ತಕ್ಕಂತ ಎಲ್ಲ ಕನ್ನಡ ಪರ ಹೋರಾಟಗಾರರೇ. ಎಲ್ಲಿ ಸರ್ ನಡೆದಿತ್ತು ಕಾರ್ಯಕ್ರಮ? ಇದು ಈ ಮೈಸೂರು ಬ್ಯಾಂಕ್ ನಲ್ಲಿ, ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಇದೆಯಲ್ಲ, ಅದ್ರ ಹಿಂದೆ ಒಂದು ಆಡಿಟೋರಿಯಂ ಇತ್ತು. ಆ ಆಡಿಟೋರಿಯಂ ಸಭಾಂಗಣದಲ್ಲಿ ಇದು ಕಾರ್ಯಕ್ರಮ ನಡೆದಿದ್ದು. ಅವಾಗ ಎಲ್ಲ ಜನನು ಕಲಾವಿದ ಸಾಹಿತಿಗಳು ಎಲ್ಲರೂ ಭಾಗವಹಿಸಿದ್ರು ಇದರಲ್ಲಿ. ನವೆಂಬರ್ 1, 1962. 56ರಿಂದ 62 ಗಂಟೆ ರಾಜ್ಯೋತ್ಸವ ನಡೆದಿಲ್ಲ. ಇಲ್ಲ, ರಾಜ್ಯೋತ್ಸವನೇ ನಡೆದಿಲ್ಲ. ಅಂದ್ರೆ ಇದೇ ಪ್ರಥಮ ರಾಜ್ಯೋತ್ಸವದ ಭಾವಚಿತ್ರ. ಇದು ಬಹಳ ಅಮೂಲ್ಯವಾದಂತ. ಅದಕ್ಕೆ ಅಣ್ಣವರು ಬಂದಿದ್ರು ಅನ್ನೋದೊಂದು ವಿಶೇಷ. ನರಸಿಂಹರಾಜ್ ಅವರು, ಅಣ್ಣವರು ಲಾಲ್ಬಾಗ್ ನಲ್ಲಿ ಮಾಡೋವರೆಗೂ ರಾಜ್ಕುಮಾರ್ ನಮ್ ಜೊತೆಗೆ ಬರ್ತಾನೆ ಇದ್ರು. ಲಾಲ್ಬಾಗ್ ನಲ್ಲಿ ಮಾಡ್ತಾ ಇದ್ವಿ ನಾವು. ಗಾಜಿನ ಮನೆಯಲ್ಲಿ ಕನ್ನಡ ರಾಜ್ಯೋತ್ಸವ ಮಾಡಿದ್ವಿ. ಅಲ್ಲಿವರೆಗೂ ಅವ್ರು ಬಂದಿದ್ರು. ಆಮೇಲೆ ದಿನಗಳಲ್ಲಿ ನಮ್ಗೆ ಅವಕಾಶ ಕೊಡ್ಲಿಲ್ಲ ಸರ್ಕಾರದವರು. ಗಾಜಿನ ಮನೆ ನಾವು ಯಾವುದೇ ಸಾಂಸ್ಕೃತಿಕ ಸಮಾರಂಭಗಳಿಗೆ ಕೊಡಲ್ಲ ಅಂತ ಹೇಳಿದ್ರಿಂದ ನಾವು ಕೂಡ ರಾಜ್ಯೋತ್ಸವನ ಮಾಡೋದು ನಿಲ್ಲಿಸ್ಬಿಟ್ವಿ. ಯಾಕೆಂದ್ರೆ ಅಷ್ಟೊತ್ತಿಗೆ ರಾಜ್ಯೋತ್ಸವ ಹಾದಿ ತಪ್ಪಿಬಿಟ್ಟಿತ್ತು. ಅಂದ್ರೆ 65ರಲ್ಲಿ ವಾಟಾಳ್ ನಾಗರಾಜ್ ಅವ್ರು ಶುರು ಮಾಡಿದ್ರೆ ಯಾವ್ದು ರಾಜ್ಯೋತ್ಸವ? ಅವ್ರು ಯಾವಾಗ ಶುರು ಮಾಡಿದ್ರು? ಇಲ್ಲ, ನಮ್ದೇ ಪ್ರಥಮ ರಾಜ್ಯೋತ್ಸವ. ಅವ್ರು ಯಾವಾಗ ಶುರು ಮಾಡಿದ್ರು? ಆಮೇಲೆ ಮಾಡಿದ್ರು. ಯಾವ ಇಸ್ವಿನಲ್ಲಿ ಮಾಡಿದ್ರು? ಅವರು 65ರ ಮೇಲೇನೆ ಮಾಡಿ. ಅದೇ ಮೈಸೂರು ಬ್ಯಾಂಕ್ ಈಗಲೂ ಮಾಡ್ತಾ ಇದ್ರು. ಈಗಲೂ ವಿಜೃಂಭಣೆಯಿಂದ ಈಗಲೂ ಮಾಡ್ತಾರೆ. ಸರ್ಕಾರದಿಂದನೂ ಟ್ಯಾಬ್ಲೋಗಳು ಎಲ್ಲ ಬರುತ್ತೆ. ಅದು ಕೊಡ್ತಾರೆ, ಅನುದಾನನೂ ಕೊಡ್ತಾರೆ ಸರ್ಕಾರ. ರಾಜ್ಯೋತ್ಸವಕ್ಕೆ ಅನುದಾನ ಕೊಡ್ತಾರೆ. ಅಂದ್ರೆ ಈ ಕಾಪಿ ಬಂದು ಪುನೀತ್ ರಾಜ್ಕುಮಾರ್ ಅವ್ರಿಗೆ ಸೇರ್ಬೇಕಾಗಿದ್ದಿತ್ತು. ಅವರು ಇದನ್ನ ನೋಡ್ಬಿಟ್ಟು ಬಹಳ ಸಂತೋಷ ಬಿದ್ದು ನನ್ಗೆ ಇದ್ರದ್ದೊಂದು ಪ್ರತಿ ಮಾಡಿ ಕೊಡಿ, ನಾನು ಪುಸ್ತಕದಲ್ಲಿ ಪ್ರಿಂಟ್ ಮಾಡಿಸ್ತೀನಿ ಅಂತ ಹೇಳಿದ್ರು. ಒಂದು ಅವ್ರ ತಂದೆ ಬಗ್ಗೆ ಒಂದು ಪುಸ್ತಕ ಮಾಡಿದ್ರು. ಜೊತೆನಲ್ಲಿ ಇರುವವರೆಲ್ಲ ಕನ್ನಡ ಪರ ಹೋರಾಟಗಾರರೇ. ಯಾಕೆಂದ್ರೆ ಕನ್ನಡ ಚಿತ್ರೋದ್ಯಮ ಬೆಳಿಬೇಕಾಗಿದ್ರೇನೆ ಕನ್ನಡ ಚಳವಳಿ. ಹೌದೌದು. ಕನ್ನಡದ ಹೋರಾಟದ ಫಲವಾಗಿ ಕನ್ನಡ ಚಿತ್ರೋದ್ಯಮ ಬೆಳೆದಿದ್ದು. ನೋಡಿ ವೀಕ್ಷಕರೇ, ಅಮೂಲ್ಯವಾದ ಇದು ಛಾಯಾಚಿತ್ರ ಅಂತ ಹೇಳ್ಬಹುದು. ಎಲ್ಲರೂ ಇದ್ದಾರೆ. ಆನಕ್ರು ಇರ್ಬೋದು, ತಾರಾಸು ಇರ್ಬೋದು, ಡಾಕ್ಟರ್ ರಾಜ್ಕುಮಾರ್, ಹಾಸ್ಯ ಚಕ್ರವರ್ತಿ ನರಸಿಂಹರಾಜು. ಇದು ಸರ್ರು ಇದೆಲ್ಲ ಫೋಟೋಗ್ರಾಫ್ಸ್ ಎಲ್ಲ ಮನೇಲಿ ಇಟ್ಟಿದ್ರಂತೆ. ಅದು ನೀರ್ ಬಂದು ಎಲ್ಲ ಹಾಳಾಯ್ತು ಎಷ್ಟೊಂದು. ಇದು ಮಾತ್ರ ಪುನೀತ್ ರಾಜ್ಕುಮಾರ್ ಅವ್ರಿಗೆ ಸೇರ್ಬೇಕು ಅಂತ ಹೇಳಿ ಎನ್ಲಾರ್ಜ್ ಮಾಡಿ ಇಟ್ಟಿದ್ರಂತೆ. ನೋಡಿ, ಹಂಗಾಗಿ ಇದೊಂದು ದಾಖಲೆ ಉಳ್ಕೊಂತು. ಗೂಗಲ್ ನಲ್ಲೂ ನೋಡ್ಬೋದು, ಈ ದಾಖಲೆ ಇವತ್ತಿಗೂ ಇದೆ. ಸೊ ಈ ದಾಖಲೆ ಏನಾದ್ರು ಗೂಗಲ್ ಅಲ್ಲಿ ಹಾಕಿದ್ರು, ತಗೊಂಡಿದ್ರು, ಅದು ಕನ್ನಡ ಪಕ್ಷದ ಆಫೀಸ್ ನಿಂದಾನೆ, ಕಚೇರಿಯಿಂದಾನೆ ತಗೊಂಡಿರೋದು. ಗೂಗಲ್ ಹೋಗಿರೋದು ಕೂಡ ನಮ್ಮ ಪಕ್ಷದ ಕಚೇರಿಯಿಂದಾನೆ ಗೂಗಲ್ನವ್ರು. ನಿಜವಾಗ್ಲೂ ನೋಡಿ, ಎಂತ ಒಂದು ಆ ದೃಶ್ಯ ನೋಡ್ತಾ ಇದ್ರೆ ತುಂಬಾ ಖುಷಿ ಆಗುತ್ತೆ. ಆ ಸಾಹಿತಿಗಳು, ಮೇರು ನಟರು ಎಲ್ಲ ಇದ್ದಾರೆ ಅದರಲ್ಲಿ. ಅತ್ಯದ್ಭುತವಾದ ಒಂದು ಭಾವಚಿತ್ರ ಅಂತಾನೆ ಹೇಳ್ಬೋದು.